ಕನ್ನಡಿಗರ ಹಾರ್ಟ್ಗೆ ಫ್ರಾಕ್ ಹಾಕ್ಕೊಂಡು ವಾಕಿಂಗ್ ಕೊಟ್ಟಂತಹ ನಾಗವಲ್ಲಿ ಈಗ ಅಮೇರಿಕಾ 2 ಮೂಲಕ ನಮ್ಮ ಕನ್ನಡಕ್ಕೆ 3 ವರ್ಷದ ನಂತರ ಕಮ್ಬ್ಯಾಕ್ ಮಾಡ್ತಿದ್ದಾರೆ. ಸೊ ನಮ್ಮ ಜೊತೆ ಮತ್ತಾರೂ ಅಲ್ಲ, ಸಾನ್ವಿ ಶ್ರೀವತ್ಸ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಅಮೇರಿಕಾ ಸಿನಿಮಾ ಎಷ್ಟು ಇಂಪ್ಯಾಕ್ಟ್ ಮಾಡಿತ್ತು ಅದೇ ರೀತಿಯಾದಂತಹ ಇಂಪ್ಯಾಕ್ಟನ್ನು ಮಾಡೋದಕ್ಕೆ ಈಗ ಸಾನ್ವಿ ಅವರು ರೆಡಿ ಆಗಿದ್ದಾರೆ. ಮೊದಲನೇದಾಗಿ ಹೇಗಿದ್ದೀರಾ, ಹೇಗೆ ನಡೀತಿದೆ ಪ್ರಮೋಷನ್ಸ್? ಸೂಪರ್ ಇದ್ದೀನಿ, ನೀವು ಹೇಗಿದ್ದೀರಾ? ಪ್ರಮೋಷನ್ ಕೂಡ ಚೆನ್ನಾಗಿ ನಡೀತಾ ಇದೆ, ಇನ್ನೂ ಚೆನ್ನಾಗಿ ಆಗಬೇಕು. ಫಸ್ಟ್ ಸಾಂಗ್ ರಿಲೀಸ್ ಆಯಿತು, ತುಂಬ ಇದೆ ರಿಲೀಸ್ ಮಾಡೋಕ್ಕೆ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಈಗ ಅಮೇರಿಕಾ ಒಂದು ಇಂಪ್ಯಾಕ್ಟ್ ಮಾಡಿದಂತಹ ಒಂದು ಸಿನಿಮಾ, ಆ ವೆಯ್ಟೇಜ್ ಇದೆಯಾ ನಿಮಗೆ? ಅಂದರೆ ಅದನ್ನು ಮ್ಯಾಚ್ ಮಾಡಬೇಕು ಆ್ಯಂಡ್ ಆ ಟೆನ್ಷನ್ ಎಲ್ಲ ಇತ್ತಾ? ಪ್ರಿಪ್ರೇಷನ್ಸ್ ಹೇಗಿತ್ತು? ಆ್ಯಕ್ಚುಲಿ ಈ ಟೈಟಲ್ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಆನೆಸ್ಟ್ಲಿ ಕಂಪೇರ್ ಮಾಡಬಾರ್ದು, ಬಿಕಾಸ್ ಇಟ್ಸ್ ಅ ಟೋಟ್ಲಿ ಡಿಫ್ರೆಂಟ್ ಸ್ಟೋರಿ. ಆ್ಯಂಡ್ ಡೆಫಿನೆಟ್ಲಿ ಭಯ ಇದೆ ಬಿಕಾಸ್ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಈವನ್ ಇಫ್ we can't say that this film will run 1 year. The time is not, it's gone. Those days are completely gone. But even if they come and watch once and they say we like the film, it means it's successful. And ಅಷ್ಟೇ ಬೇಕು. ಜಾಸ್ತಿ ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಜಸ್ಟ್ ಒಂದ್ಸಲ ಬನ್ನಿ, ನೋಡಿ, ಇಷ್ಟ ಆಗಿದ್ರೆ ನಮಗೆ ವಿಲ್ ಬಿ ಹ್ಯಾಪಿ. ನೀವು ಟೈಟಲ್ ಲಾಂಚ್ ಟೈಮ್ನಲ್ಲಿ ಕೂಡ ಹೇಳಿದ್ರಿ, ಇದು ನನ್ನ ಕೆರಿಯರ್ನ ಬೆಸ್ಟ್ ಸಿನಿಮಾ ಆಗಿದೆ, ನಾನು ಇದಕ್ಕೆ ತುಂಬ ಪ್ರಿಪೇರ್ ಆಗಿದ್ದೆ ಆ್ಯಂಡ್ ನಾನು ಇದರಲ್ಲಿ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಅನ್ನೋ ಒಂದಷ್ಟು ವಿಚಾರಗಳನ್ನು ಕೂಡ ನೀವು ಸ್ಟೇಜ್ ಮೇಲೆ ಹೇಳಿದ್ರಿ. ನನ್ನ ಬೆಸ್ಟ್ ಸಿನಿಮಾ ನನ್ನ ಕೆರಿಯರಲ್ಲಿ ಅಂತ. ಸೊ ಈ ಕತೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನಾದರೂ ಮೇನ್ ರೀಸನ್ ಇದೆಯಾ, ಹೇಗೆ? ಆ್ಯಕ್ಚುಲಿ ಮುಂಚೆ ಮಾಡಿರೋದು ಎಲ್ಲ ಸಿನಿಮಾಸಲ್ಲಿ ನನ್ನ ಮೆಚ್ಯೂರಿಟಿ ಲೆವೆಲ್ ಕೂಡ ಕಡಿಮೆ ಇತ್ತು. ಅದು ಪ್ರಕಾರ ಸಿನಿಮಾ ಬಂತು, ವಿಚ್ ಐ ಕ್ಯಾನ್ ಡೂ ವಿತ್ ಲೆಸ್ಸರ್ ಮೆಚ್ಯೂರಿಟಿ ಲೆವೆಲ್, ಆರ್ ಮೇ ಬಿ ಪ್ಲೇಫುಲ್ ಆಗಿ ಬಬ್ಲಿ ಆಗಿ ಅದೆಲ್ಲ ಮಾಡ್ಬೋದು. ಬಟ್ ಈ ಸಿನಿಮಾದಲ್ಲಿ ತುಂಬ ಮೆಚ್ಯೂರಿಟಿ ಬೇಕಾಗಿತ್ತು. ಒಂದು ಇಮೋಷನಲ್ ರೋಲರ್ ಕೋಸ್ಟರ್ ಇದೆ. ಈ ಸಿನಿಮಾ ನನಗೆ ಮುಂಚೆ ಬಂದರೆ ನಾನು ಈ ಥರ ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ, ಬಿಕಾಸ್ ಐ ವಾಸ್ ನಾಟ್ ದ್ಯಾಟ್ ಮೆಚ್ಯೂರ್. ಆ್ಯಂಡ್ ಐ ನೋ till now in all my films this is more emotionally potent film, but after this whatever I do is also gonna be better and better, because nanu as an actor I'm growing. So definitely I feel very good about this film because I have done something which I have not done before. ಆ್ಯಂಡ್ ಆಗಲೇ ಜೋಗಿ ಸರ್ ಸ್ಟೇಜ್ ಮೇಲೆ ಹೇಳ್ತಿದ್ರು, ಇದು ಒಂಥರ ಫ್ರೀಡಮ್, ಇವಾಗ ನಾವು ಅಮೇರಿಕಕ್ಕೆ ಹೋದರೆ ಒಂದು ಫ್ರೀಡಮ್ನ ಹೇಗೆ ಅನುಭವಿಸ್ತೀವಿ ಅದು ರಿಲೇಟೆಡ್ ಇದೆ ಅಂತ ಹೇಳಿ. ಸೊ ಈ ಫಿಲಿಮಲ್ಲಿ ನೀವೊಂದು ಫ್ರೀ ಬರ್ಡ್ ಹಾಕ್ತಿದ್ದೀರಾ, ಅದು ಸೀಕ್ವೆನ್ಸಸ್ ಎಲ್ಲ ಇರುತ್ತೆ. ಆ್ಯಂಡ್ ರಿಯಲ್ ಲೈಫಲ್ಲಿ ಹೌ ಮಚ್ ಫ್ರೀಡಮ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊಸೈಟಿಯಿಂದ? ವಾವ್, ಸೊ ಐ ಆಮ್ ಅ ಸ್ಯಾಜಿಟೇರಿಯನ್. ಓಕೆ, ನನಗೆ ಫ್ರೀಡಮ್ ಅಂದರೆ ಇಟ್ಸ್ ಲೈಕ್ ಬ್ರೀದಿಂಗ್ oxygen. If I don't have freedom, there's no living for me. So forget about the society, let's come to the film first. ಈ ಸಿನಿಮಾದಲ್ಲಿ ನಮ್ಮ ವುಮೆನ್, ನಮ್ಮ ಹುಡುಗಿರು ಯಾವ ಥರ ರಿಲೇಷನ್ಶಿಪ್, ಸ್ಯಾಕ್ರಿಫೈಸಸ್ ಎಲ್ಲ ಮಾಡ್ತಾರೆ ಆ್ಯಂಡ್ ಸೈಲೆಂಟ್ಲಿ ಮಾಡ್ತಾರೆ. those things are very intense in this film. It's a woman's inner self, it's a woman's story, and in real life also I connect very well to this because I seek that freedom in my life, and everybody, even you, seek the freedom in your life. So I think this is a very connecting film for women. ಆ್ಯಂಡ್ ಈಗ ರನ್ ಸಾಂಗ್ ರಿಲೀಸ್ ಆಗಿರೋದು, ಹಾಡು ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದರಲ್ಲಿ ನೀವು ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದೀರ. ಕಾಸ್ಟ್ಯೂಮ್ಸ್ ಆಗಿರ್ಬೋದು, ನಿಮ್ಮ ಔಟ್ಫಿಟ್ಸ್ ಆಗಿರ್ಬೋದು. ಹೆಣ್ಮಕ್ಳು ಜಾಸ್ತಿ ಔಟ್ಫಿಟ್ಸ್ ಬಗ್ಗೆನೇ ಮಾತಾಡೋದಲ್ವ? ಸೊ ಹೇಳಿ ನಿಮ್ಮ ಔಟ್ಫಿಟ್ಸ್ ಬಗ್ಗೆ, ಹಾಗೆ ನಿಮ್ಮ ಅಮೇರಿಕಾ ಟೂರ್ ಬಗ್ಗೆ, ಎಲ್ಲೆಲ್ಲಿ ಹೋಗಿದ್ರಿ, ಏನೇನು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ರಿ, ಏನೇನು ತಿಂದ್ರಿ? ಅದು ಎಲ್ಲ ಕ್ವೆಶನ್ಸ್ ಒಂದೇ ಸಲ ಕೇಳಿದ್ದೀರಾ. ಔಟ್ಫಿಟ್ಸ್ ಬಿಕಾಸ್ ನನಗೆ ಆ ಸ್ಕೋಪ್ ಇತ್ತು, ಅಮೇರಿಕಲ್ಲಿ ಶೂಟ್ ಇತ್ತು, ಸೊ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಕೋಪ್ ಇತ್ತು. ಸೊ ಸ್ಮಿತಾ ಅಂತ ಡಿಸೈನರ್ ಇದ್ದರು, ಶಿ ಹ್ಯಾಸ್ ಡನ್ ಇಟ್ ವೆರಿ ವೆಲ್. ಇಟ್ಸ್ ವೆರಿ ಕಾರ್ಪೊರೇಟ್, ಸೆಮಿ ಫಾರ್ಮಲ್ ಸ್ಪೇಸಲ್ಲಿ ತುಂಬ ವೆಸ್ಟರ್ನ್
ನಾಟ್ ವೆರಿ ಫ್ಯಾಷನೇಬಲ್ ಬಟ್ ವೆರಿ ಕ್ಲಾಸಿ ವೆಸ್ಟರ್ನ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಆಮೇಲೆ ಅಮೆರಿಕಾ, ಸಿಯಾಟಲ್, ಲೆವೆನ್ಸ್ವರ್ತ್, ಒರೆಗಾನ್ ಹತ್ತಿರ ಇರೋ ಜಾಗದಲ್ಲಿ ತುಂಬ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಡ್ರೈವ್ ಮಾಡಿದ್ದೀವಿ. ಒಂದು ಮೊಸ್ಟ್ಯಾಂಗ್ ಇತ್ತು ನಮ್ಮ ಹತ್ರ, ನೀವು ನೋಡಿದ್ದೀರ ಸಾಂಗಲ್ಲಿ. ಆ ಕಾರ್ಗೆ ಪೃಥ್ವಿ ಫುಲ್ ಆನ್ ಡ್ರೈವ್ ಮಾಡಿದ್ದಾರೆ ಆ್ಯಂಡ್ ಐ ವಾಸ್ ಆಲ್ಸೋ ದೇರ್ ಎಟ್ ಪಾರ್ಟ್ ಆಫ್ ಇಟ್. ಬಟ್ ವೆದರ್ ವಾಸ್ ಅ ಬಿಗ್ ಪ್ರಾಬ್ಲಮ್. ವೆದರ್ ತುಂಬ ಅಷ್ಟೊಂದು ಸಪೋರ್ಟ್ ಮಾಡಲಿಲ್ಲ. ಅದಕ್ಕೆ ಕಷ್ಟ ತುಂಬ ಆಯಿತು. ಆಫ್ ಟೈಮಿಂಗ್ಗೆ ಶೂಟ್ ಆಯಿತು. ಮಾರ್ನಿಂಗ್ 7 o'clock ರೆಡಿಯಾಗಿ ಈವ್ನಿಂಗ್ 5 o'clockವರೆಗೂ ವೇಟ್ ಆಯಿತು. ಸೊ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಬಟ್ ಐ ಜಸ್ಟ್ ಹೋಪ್ ಪೀಪಲ್ ಲವ್ ಇಟ್. ಆ್ಯಂಡ್ ಓಕೆ, ಇನ್ನು ವುಮೆನ್ಸ್ ಸೇಫ್ಟಿ ಬಗ್ಗೆ ನೀವಾಗಲೇ ಹೇಳ್ತಿದ್ರಿ. ನಿಮಗೆ ಸಾಕಷ್ಟು ಜನ ಇದ್ರ ಬಗ್ಗೆ ಪ್ರಶ್ನೆ ಕೂಡ ಕೇಳಿದ್ದಾರೆ. ಬಟ್ ಈಗ ಅಂದರೆ ನಮ್ಮ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ ಹೆಣ್ಮಕ್ಳು ಸೇಫ್ಟಿ ಬಗ್ಗೆ ಮಾತಾಡುವಂತಹ ಒಂದು ವಿಷಯ ಆಗಿದೆ. ಅಂದರೆ ಅದನ್ನು ಈಗ ಜನರಲೈಸ್ ಮಾಡ್ತಿದ್ದಾರೆ ಕೆಲವರು. ಅಂದರೆ ಇನ್ನು ಕೆಲವರು ಇದ್ರ ಬಗ್ಗೆ ಧ್ವನಿ ಎತ್ತಬೇಕಲ್ಲ ಅಂತ ಎತ್ತುತ್ತಿದ್ರೆ, ಇನ್ನು ಕೆಲವರು ನಮ್ಮ ಹಕ್ಕದು ಅಂತ ಹೇಳಿ ಮಾತಾಡ್ತಿದ್ದಾರೆ. ಆ ಹಕ್ಕು ಕ್ಯಾಟಗರಿಗೆ ನೀವು ಬರ್ತೀರಾ. ಸೊ ನಿಮ್ಗೆ ಏನಾಯಿತು ಎಕ್ಸಾಕ್ಟ್ಲಿ ಅನ್ನೋದು? ಏನಾಯಿತು, ನಮ್ಮ ಹುಡುಗಿರು ಲೈಫಲ್ಲಿ ಡೈಲಿ ಏನಾದರೂ ಆಗ್ತಾ ಇರುತ್ತೆ. ಎವ್ರಿ ಸಿಂಗಲ್ 1 week straight doesn't go where something like this doesn't happen. ಸೊ ವಿ ಕ್ಯಾನ್ ನಾರ್ಮಲೈಸ್ ಇಟ್. ಇದು ನಾರ್ಮಲೈಸ್ ಮಾಡೋಕ್ಕಾಗಲ್ಲ, ಮಾಡಬಾರ್ದು. ಇದು ನಾರ್ಮಲೈಸ್ ಮಾಡಿದ್ರೆ ಇಟ್ಸ್ ದ ಫ್ರೀಡಮ್ ಫಾರ್ ದ ಪೀಪಲ್ ಹೂ ಆರ್ ರಾಂಗ್, ರೈಟ್? ಸೊ ಐ ಜಸ್ಟ್ ಟೋಲ್ಡ್ what I experience or what I feel. Like, even if in Bombay I had experienced 2 such incidents, and if I have experienced 4 incidents in Bangalore, I will say Bombay is a better place, right? ಅದು ನಾನು ಹೇಳ್ತಾ ಇದ್ದೀನಿ, ನೀವು ನನಗೆ ಹೇಳ್ತಾ ಇದ್ದೀರಾ. ನಾನು ಒಬ್ಬ ಸೆಲೆಬ್ರಿಟಿ ಆಗಿ ಈ ಥರ ಮಾತಾಡ್ತೀನಿ. ನಾನು ಆಲ್ಮೋಸ್ಟ್ ಸೇಫ್ ಸ್ಪೇಸಲ್ಲಿರ್ತೀನಿ 90% ಆಫ್ ದ ಟೈಮ್. ಕ್ಯಾಬ್ಸ್ ತಗೊಂಡು ಹೋಗ್ತೀನಿ, ಇಲ್ಲಾಂದರೆ ಯಾರಾದರೂ ಏನಾದರೂ ಐ ಆಮ್ ಆಲ್ಮೋಸ್ಟ್ ಇನ್ ದ ಸೇಫರ್ ಸ್ಪೇಸ್ ಆಲ್ ದ ಟೈಮ್. ಬಟ್ ನಾರ್ಮಲ್ ಹುಡುಗಿರು ಆ ಥರ ಇಲ್ಲ. ನೀವು ಇಲ್ಲಿ 10 o'clock ಆಗ್ತಾಯಿದೆ, ನೀವು 2 o'clock ಹೋಗ್ಮೇಲೆ ಒಂದು ಸಲ ಯೋಚನೆ ಮಾಡ್ತೀರಾ, ಯಾವ ಕ್ಯಾಬ್ ತಗೋಬೇಕು, ಸೇಫ್ ಇರುತ್ತಾ, ಸೇಫ್ ಇರಲ್ಲ, ಆ ಯೋಚನೆ ಬರಬಾರ್ದು. ಬಟ್ that's what it is. We can't normalize it, and we should not. And me saying this should not become a question. That is the worst thing that is happening, ಇದನ್ನು ಕ್ವೆಶನ್ ಮಾಡ್ತಾ ಇದ್ದಾರೆ ಕಿ ಯಾಕೆ ಕರ್ನಾಟಕ ಮೇಲೆ ನಿಮಗೆ ಈ ಥರ ಕೋಪ. ಈ ಕರ್ನಾಟಕ ಮೇಲೆ ಕೋಪ ಇಲ್ಲ. ಇದು ಇಟ್ಸ್ ಜಸ್ಟ್ ಅ ವೆರಿ ನಾರ್ಮಲ್, ಇಟ್ಸ್ ಅ ನಾರ್ಮಲ್ ಥಿಂಗ್ ವಿಚ್ ಶುಡ್ ನಾಟ್ ಬಿ ಅ ನಾರ್ಮಲ್. ಓಕೆ, ಇನ್ನು ಅದನ್ನು ಡ್ರ್ಯಾಗ್ ಮಾಡಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಈಗ ಎಲ್ಲರ ಮನಸ್ಸಲ್ಲಿರುವಂಥ ಒಂದು ಕ್ವೆಶ್ಚನ್, ಅದರಲ್ಲಿ ನನಗೆ ತುಂಬ ಕ್ಯೂರಿಯಸ್ ಇದೆ. ಈಗ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಿದೆ. ಯಶ್ ಸರ್ನ ನೀವು ತುಂಬ ಹತ್ತಿರದಿಂದ ನೋಡಿದ್ದೀರಾ, ಅವ್ರ ಜೊತೆ ನಟನೆ ಮಾಡಿದ್ದೀರಾ. ಈಗಲೂ ಕೂಡ ನಿಮ್ಮನ್ನು ನೋಡಿದ್ರೆ ಐ ಕಾಂಟ್ ವೇಟ್ ಬೇಬಿ ಅಂತಾರೆ. ಸೊ ಹೇಳಿ, ಯಶ್ ಅವರ ಒಂದು ಗ್ರೋತ್ ಬಗ್ಗೆ, ಅಥವಾ ನೀವು ಆಗಲೇ ಹೇಳ್ತಿದ್ರಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ. ಇಲ್ಲ, ಐ ನೆವರ್ ಸೆಡ್ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್, ಬಿಕಾಸ್ ಅವ್ರ ವಿಷನ್ ಆ ಟೈಮ್ ಕೂಡ ಆ ಥರನೇ ಇತ್ತು. ಬಟ್ ಆ ವಿಷನ್ ಇಷ್ಟು ದೊಡ್ಡ ಆಗುತ್ತೆ, ಐ ಡೋಂಟ್ ಥಿಂಕ್ ಈವನ್ ಹೀ ಹ್ಯಾಡ್ ಇಮ್ಯಾಜಿನ್, ಬಿಕಾಸ್ ಇಟ್ಸ್ ಇನ್ಸೇನ್ ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್. I wish he grows and just keeps growing, and somewhere down the line I also become a part of his growth. I will be very happy. But I have a question for you. Since you're a girl, I can take this mic. Okay. So do you absolutely 100% feel safe when you go back home, or you think twice before going outside after 12 o'clock in the night? ಅಫ್ಕೋರ್ಸ್ ಐ ವಿಲ್ ನಾಟ್ ಫೀಲ್ ಸೇಫ್. ಆ್ಯಂಡ್ ಇವಾಗ 12 ಗಂಟೆ ಮೇಲೆ ಅಲ್ಲ, ಈಗ ಕೆಲಸ ಮುಗಿಸ್ಕೊಂಡು ಇಫ್ ಯು ಆರ್ ಟೇಕಿಂಗ್ ಕ್ಯಾಬ್ ಆರ್ ಮೆಟ್ರೋ ಆರ್ ಎನಿಥಿಂಗ್, ವಿ ವಿಲ್ ಡಬಲ್ ಚೆಕ್ ಅವ್ರು ಕರೆಕ್ಟಾಗಿ, ಅಂದರೆ ಆರ್ ವಿ ಚೂಸಿಂಗ್ ಎ ರೈಟ್ ಪರ್ಸನ್ ಆರ್ ನಾಟ್, ಅಥವಾ ಆಟೋಲ್ಲಿ ಹೋದರೆ ಸೇಫಾ, ಬೈಕಲ್ಲಿ ಹೋದರೆ ಸೇಫಾ, ಕ್ಯಾಬಲ್ಲಿ ಹೋದರೆ ಸೇಫಾ, ಅಥವಾ ಯಾರಿಗಾದ್ರು ಫೋನ್ ಮಾಡೋಣವಾ. ಆ್ಯಂಡ್ ವಿ ವಿಲ್ ಶೇರ್ ದ ಲೊಕೇಶನ್ ಆಲ್ಸೋ ಸಮ್ಟೈಮ್ಸ್. I do that every time. If ನನ್ನ ಫ್ರೆಂಡ್ಸ್ ಮನೆಗೆ ಹೋದರೆ ಎಲ್ಲರೂ ಹೋಗ್ತಿದ್ದೀನಿ ಅಂದರೆ ಐ ಶೇರ್ ಎ ಲೊಕೇಶನ್ ಆ್ಯಂಡ್ ಐ ಕಾಲ್ ದೆಮ್ ಆ್ಯಂಡ್ ಐ ಟೆಲ್ ಐ ಹ್ಯಾವ್ ಶೇರ್ ಯು ಎ ಲೊಕೇಶನ್, ಕೀಪ್ ಚೆಕಿಂಗ್. ಅಂದರೆ ಅವ್ರು ಕೇಳಿಸ್ಕೋಬೇಕು ಅನ್ನೋ ಥರ. ಇಟ್ಸ್ ಅ ಸ್ಯಾಡ್ ಪಾರ್ಟ್ ಅಲ್ವಾ? ಸೊ ಯು ಆರ್ ಟಾಕಿಂಗ್ ಅಬೌಟ್ ಯು ಶೇರ್. I also share, and I don't share that in Bombay. Now I don't know why. This is just a fact check that I have to share it when I am in Bangalore, and I make sure that production, from somebody from production or some of my friends, they have my numbers if I'm coming here late. But in Bombay, it's not the comparison with Bombay, but just because I've spoken about it and I have to clarify,
I get down at 12:30, 1 o'clock. I take an auto from the airport and I go back home. ವಿ ಗಾಟ್ ದಿ ಆನ್ಸರ್ ಐ ಗೆಸ್. ಆ್ಯಂಡ್ ಇನ್ನೊಂದು ಕ್ವೆಶನ್ ಮ್ಯಾಮ್, ಇಫ್ ಟಾಕ್ಸಿಕಲ್ಲಿ ನೀವೇನಾದರೂ ಪಾರ್ಟ್ ಆಗಿದ್ದರೆ ನೀವು ಯಾವ ಕ್ಯಾರೆಕ್ಟರ್ನ ಚೂಸ್ ಮಾಡ್ತಿದ್ರಿ? ರೇಬೇಕಾ, ಮೆಲಿಸಾ, ಗಂಗಾ ಅಥವಾ ನಡಿಯಾ? ಆ್ಯಂಡ್ ಆಲ್ಸೋ ಈಗ ಎಲಿಜಬೆತ್, ಈ 5 ಜನರಲ್ಲಿ ಯಾವ ಕ್ಯಾರೆಕ್ಟರ್ನ ನೀವು ಚೂಸ್ ಮಾಡೋಕ್ಕೆ ಇಷ್ಟಪಡ್ತಿದ್ರಿ? ಆ್ಯಕ್ಚುಲಿ ಫುಲ್ ಮೂವಿ ನೋಡಬೇಕು, ಬಟ್ ಯಾವ್ದು ಕ್ಯಾರೆಕ್ಟರಲ್ಲಿ ಪರವಾಗಿಲ್ಲ. ಆ್ಯಕ್ಚುಲಿ ಯಾವುದು ಪರವಾಗಿಲ್ಲ. ಐ ವುಡ್ ಹ್ಯಾವ್ ಲವ್ ಟು ಪ್ಲೇ ಎನಿ ಕ್ಯಾರೆಕ್ಟರ್. ಆ್ಯಂಡ್ ಎಷ್ಟು ಎಕ್ಸೈಟೆಡ್ ಇದ್ದೀರಾ? ನೀವಾಗಲೇ ಹೇಳ್ತಿದ್ದೆ ಎಕ್ಸೈಟೆಡ್ ಇದ್ದೀನಿ absolutely very excited. ಯಾವ ಸಿಟಿಯಲ್ಲಿ ನಾನು ಇರ್ತೀನಿ ನನಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಫಸ್ಟ್ ಶೋ ನೋಡ್ತೀನಿ. ಪ್ರೀ ಬುಕಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಲ್ವಾ? ಸ್ಟಾರ್ಟ್ ಆಗುತ್ತೆ, ಹೋಗ್ತೀನಿ. ಈಗ ನನ್ನ ಕೊನೆ ಪ್ರಶ್ನೆ, ಈಗ ಅಮೇರಿಕಾ 11th ಸೆಪ್ಟೆಂಬರ್ ರಿಲೀಸ್ ಆಗ್ತಿದೆ. ಸೊ ವೀಕ್ಷಕರಿಗೆ ಏನು ಹೇಳ್ತೀರಾ? ಆ್ಯಂಡ್ ನಿಮ್ಮ ಕನ್ನಡ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ನನ್ನ ಕನ್ನಡ ಅಭಿಮಾನಿಗಳಿಗೆ ಫಸ್ಟ್ಲಿ ತುಂಬ 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 ಥ್ಯಾಂಕ್ ಯು. ನನ್ನ ಇಷ್ಟು ಪ್ರೀತಿ ಕೊಡೋಕ್ಕೆ ತುಂಬ ತುಂಬ ವರ್ಷದಿಂದ ಕೊಡ್ತಾ ಇದ್ದೀರಾ. ಈ ಮೂವಿಯಲ್ಲಿ ಸ್ಪೆಷಲಿ ದಯವಿಟ್ಟು ಥಿಯೇಟರ್ಸಲ್ಲಿ ಹೋಗಿ ನೋಡಿ, ಬಿಕಾಸ್ ತುಂಬ ಜನ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ, ತುಂಬ ಜನಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಸೊ ಇಫ್ ಯು ಆರ್ ಮೈ ಫ್ಯಾನ್, ಇಫ್ ಯು ಆರ್ ಮೈ ಲವರ್, ಇಫ್ ಯು ಅಪ್ರಿಷಿಯೇಟ್ ಮೈ ವರ್ಕ್, ಮೈ ಕನ್ನಡ, ಎನಿಥಿಂಗ್, ದಯವಿಟ್ಟು ನಿಮ್ಮ ಜೊತೆ ಇನ್ನೊಬ್ಬ ವ್ಯಕ್ತಿಗೆ ಕರ್ಕೊಂಡು ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ನೀವು ಯಾರ ಜೊತೆ ನೋಡ್ತೀರಾ? ನನ್ನ ಟೀಮ್ ಜೊತೆ ನೋಡ್ತೀನಿ ಫಸ್ಟ್ ಡೇ ಫಸ್ಟ್ ಶೋ, ಆಮೇಲೆ ಆಡಿಯನ್ಸ್ ಜೊತೆ. ಆಫ್ಕೋರ್ಸ್ ಟು ಸಿಟ್ ಇನ್ ದ ಆಡಿಯನ್ಸ್ ಆ್ಯಂಡ್ ಟು ವಾಚ್ ದ ಫಿಲ್ಮ್ ಇಸ್ ಅ ಡಿಫ್ರೆಂಟ್ ಕಿಕ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಯರ್ ಟೈಮ್. ಇಷ್ಟೊತ್ತಾದರೂ ನಮ್ಮ ಜೊತೆ ಕೂತು ಮಾತಾಡಿದ್ದಕ್ಕೆ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯರ್ ಮೂವಿ. ಆ್ಯಂಡ್ ಅಮೇರಿಕಾ ಥರನೇ ಅಮೇರಿಕಾ 2 ಕೂಡ ಸಕ್ಸಸ್ ಕಾಣಲಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಾಗಿತ್ತು ಶಾನ್ವಿ ಶ್ರೀವತ್ಸ ಅವರ ಮಾತು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಚಂದನ.